ಸರ್ವರಿಗೂ ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ನಾವು ಇಲ್ಲಿ ಒಬ್ಬ ರೈತರ ಹೊಲಕ್ಕೆ ಬಂದೀವಿ. ಅದರ ಜೊತೆಗೆ ಬಸವರಾಜ್ ದೀಡ್ಗಿ ಸರ್ ಅವರು ಅದಾರ. ನೋಡೋಣ ಅವ್ರು ರೈತರು ಏನು ಹೇಳ್ತಾರ ಮತ್ತು ಬಸವರಾಜ್ ದೀಡ್ಗಿ ಸರ್ ಅವರು ರೈತರ ಜೊತೆ ಯಾವ ಥರನಾದ ಒಂದು ವಿಚಾರಧಾರೆಗಳನ್ನು ಹಂಚ್ಕೋತಾರ ಅನ್ನೋದನ್ನು ಅವರ ಬಾಯಿಲಿಂದ ಕೇಳೋಣ. ಸರ್, ರೈತ ಬಾಂಧವರೇ ನನ್ನ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ, ಎರಡನೇ ಪ್ರತಿನಿಧಿ. ಇಲ್ಲಿ ಒಬ್ಬರಿಗೆ ರೈತರಿಗೆ ಕೆನಟೋಣ ಮತ್ತು ಸೋಲೋಟೋಣ ಔಷಧ ಕೊಟ್ಟಿದ್ದು ಕಬ್ಬಿಗೆ. ಆ ರೈತರ ಪರಿಚಯ ರೈತನ ಬಾಯಿಂದ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಹೇಳ್ರಿ. ನನ್ನ ಹೆಸರು ವಿಠಲ್ ಹನುಮಂತ ನಾಯ್ಕ ರೀ. ಇವ್ರು 45 ದಿವಸ ಹಿಂದೆ ಇವ್ರ ಕೆನಟೋಣ ಇದನ್ನು ತೊಗೊಂಡಿನಿ, ಸೋಲೋಟೋಣ ತೊಗೊಂಡಿನಿ. ಚಾ ಮತ್ತು ಸ್ಪ್ರೇ ಮಾಡಿದನ್ರಿ. ಅವಕ್ಕೆ ಭಾಳ ಹಳದಿ ಕಲರ್ ಇತ್ತು, ಮರಿ ಇರೋಕ್ಕೆಲ್ಲ. ಇವ್ರು ಬಡ್ದು 45 ದಿವಸಿಗೆ ನನಗೆ ಹೇಳ್ಕೊಳ್ಳೋಂಗೆ ರಿಸಲ್ಟ್ ಬಂದೈತೆ ಸರ್. ಮತ್ತು ಅವಾಗ ಕಬ್ಬ ನಾ ಕೊಟ್ಟಾಗ ಭಾಳ ಮರಿ ಸಂಖ್ಯೆ ರೈತಲ್ಲ. ಹಾಂ, ಈಗ ಮರಿ ಸಂಖ್ಯೆ ಎಷ್ಟೈತೆ ಸ್ವಲ್ಪ ಹೇಳ್ತೀನಿ, ಹೇಳ್ರಿ ನೀವು. ಸರ್ 15-14 ಮರಿ ಸಂಖ್ಯೆ ಬೇಕಾದಂಗೆ ಐತೆ ರೀ ಸರ್. ಲೆಕ್ಕ ಮಾಡಿ ಹೇಳ್ರಿ. 1 2 3 4 5 6 7 8 9 10 11 12 13 14 15 ಸರ್ ಐತೆ ನೋಡಿರಿ. 15 ಹೆಚ್ಚು ಇರ್ಬೇಕು ಸರ್. 15. ಅದು ಎಲ್ಲ ಮರಿ ಸಂಖ್ಯೆ ಹೆಲ್ದಿನ ಅದಾವ್ರಿ, ಯಾವ ಇದಲ್ಲ, ಯಾವ ಸುಳಿಸಾಗಿದ್ದಾಗಲಿ ಯಾವುದೇ. ಮತ್ತು ನಾವು ಕೊಟ್ಟಾಗ ಮತ್ತು ಇದು ಭಾಳ ಗಿಡ್ಡಿತ್ತು ಹಳದಿ ಕಲರ್ ಇತ್ತು. ಈಗ ಹೆಂಗೆ ಐತ್ರಿ ನಮ್ಮ ಕಬ್ಬ? ಗ್ರೋತ್ ಆಗಿದ್ರಿ. ಮತ್ತು ಇಲಿ ಹೆಂಗೆ ಐತ್ರಿ? ಫುಲ್ ಅಡಾಲಾಗೈತ್ರಿ. ಇಲಿ ಅಡಾಲಾಗೈತ್ರಿ. ಮತ್ತು ನಮ್ಮ ಕಂಪ್ನಿ ಇನ್ನೊಬ್ಬರು ರೈತರಿಗೆ ಏನು ಹೇಳ್ಬೋದು ಹೇಳ್ತೀರಿ ನೀವು? ಹೇಳಕ್ಕೆ ಸದ್ಯ ಯಾರು ಕೇಳಾಕತ್ತಾರ್ರಿ, ಅದು ಬೇರೆ ರೈತರ್ರಿ. ನೀ ಏನು ಮಾಡಿದೆ ಅಂತ ಈಗ ಕೇಳಾಕತ್ತಾರ. ನಿಮ್ಮ ಕಂಪ್ನಿ ಹೆಸರು ಹೇಳೋಣ, ನಾವು ಮುಂದಿನ ವರ್ಷ ಅವ್ರ ಕಂಪ್ನಿಗೆ ಆಗ್ತೋಗುತ್ತೆ ಹೇಳಾಕತ್ತಾರೆ. ಒಟ್ಟು ನಮ್ಮದು ಔಷಧ ಬಣ್ಣ ಅಂತ ಎಲ್ಲ ಕಬ್ಬು ಚಲೋ ಐತ್ರಿ. ಒಟ್ಟು ನಮ್ಗೆ ನಮ್ಮ ಮಾಹಿತಿ ಹೇಳಿದಕ್ಕೆ ನಮ್ಮ ಕಂಪ್ನಿ ಧನ್ಯವಾದಗಳು. ನಮಸ್ಕಾರ.